ಕೋಲೇಷನ್ ಮಾಡಿಕೊಂಡು ನಾವು 170 ಸೀಟ್ ಗೆಲ್ತೀವಿ ಅಂತೆಲ್ಲ ಅಶೋಕ್ ಅವರೆಲ್ಲ ಹೇಳ್ತಾ ಇದ್ದಾರೆ. ಸೊ 2028ರ ಚುನಾವಣೆಗೂ ಕೂಡ ಇವರು ಕೋಲೇಷನ್ ಮಾಡ್ಕೊಂಡು ಹೋಗ್ತೀವಿ ಅಂತಿದ್ದಾರೆ. ಏನು ಹೇಳ್ತೀರಿ ಸರ್? ಕನಸು ಕಾಣ್ತಾ ಇದ್ದಾರೆ, ಹಗಲ್ಗನಸು. ದೇವೇಗೌಡರು ಜಾತ್ಯತೀತ ಪಕ್ಷ ಅಂತ ಇಟ್ಕೊಂಡಿದ್ದಾರೆ. ಎಲ್ಲಿದೆ ಜಾತ್ಯತೀತ? JDS ಅಲ್ಲಿ ಎಲ್ಲಿ ಉಳಿದಿದೆ ಜಾತ್ಯತೀತ? ಅವರು ಕೋಮುವಾದಿ ಶಕ್ತಿಗಳ ಜೊತೆ ಸೇರಿ ಇವತ್ತು ಅಧಿಕಾರಕ್ಕೋಸ್ಕರ, ಕೇವಲ ಅಧಿಕಾರ ಆಸೆಗೋಸ್ಕರ ನಮ್ಮ ಸಿದ್ಧಾಂತಗಳನ್ನು ಬಿಟ್ಟು BJP ಸೇರಿ ನಾವು ಸರ್ಕಾರ ಮಾಡ್ತೀವಿ ಅಂತ. ಹಾಗಾದ್ರೆ ನಿಮ್ಮ ಕೈಲಿ ಶಕ್ತಿ ಇಲ್ವಾ? ಜನ ನಿಮಗೆ ತಿರಸ್ಕಾರ ಮಾಡಿದಾರಾ? ಯಾವ ಒಂದು ಸಲ ಸರ್ಕಾರ ಕೂಡ ಮಾಡಿದರು. ಆದರೆ ಅದನ್ನು ಬಿಟ್ಟು ಇವತ್ತು BJP ಸೇರಿಬಿಟ್ಟು ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಅದರ ಅರ್ಥ ಆಗುತ್ತೆ JDS BJP ಎಷ್ಟು ವೀಕ್ ಆಗಿದೆ ಅಂತ. ಜನ ನಮಗೆ 140 ಸೀಟ್ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ. ನುಡಿದಂತೆ ನಡೆದಿದ್ದೀವಿ. ಸರ್ವರಿಗೂ ಸಮಪಾಲು ನಮ್ಮ ಸಂಕಲ್ಪ. ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿ ನಮ್ಮ ಕಾರ್ಯಕ್ರಮ 5 ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೀವಿ. ನಾವು ನುಡಿದಂತೆ ನಡೆದಿದ್ದೀವಿ. ಇವತ್ತು ಅವ್ರಿಗೆ ಹೇಳೋಂಥ ಯಾವುದೇ ಒಂದು ನೈತಿಕತೆ ಇಲ್ಲ. 3 ಬೈ ಎಲೆಕ್ಷನ್ ಆಯಿತು. 3 ಬೈ ಎಲೆಕ್ಷನಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಜನ ಆಶೀರ್ವಾದ ಮಾಡಿದ್ರು. ಯಾಕಂದರೆ ನಾವು ನುಡಿದಂತೆ ನಡೆದಿದ್ದೀವಿ, ಕಾರ್ಯಕ್ರಮಗಳ ಅನುಷ್ಠಾನ ತಂದಿದ್ದೀವಿ. ನೇರವಾಗಿ 5 ಗ್ಯಾರಂಟಿಗಳನ್ನು ಇವತ್ತು ನೇರ ಜನರಿಗೆ ಸೇರಿದೆ. ಒಂದು ದೊಡ್ಡ ಕಾರ್ಯಕ್ರಮ, ಕ್ರಾಂತಿಕಾರಿ ಕಾರ್ಯಕ್ರಮ, ಮಹಿಳೆಯರಿಗೆ ದೊಡ್ಡ ಶಕ್ತಿಗಳಂತಹ ಶಕ್ತಿ ಕಾರ್ಯಕ್ರಮ. ಇವತ್ತು ಸುಮಾರು 600 ಕೋಟಿ ಮಹಿಳೆಯರು ಫ್ರೀಯಾಗಿ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದಾರೆ. ಅದಕ್ಕಿಂತ ದೊಡ್ಡ ಕಾರ್ಯಕ್ರಮ ಬೇಕಾ? ಯುವ ನಿಧಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಮಹಿಳೆಯರಿಗೆ ಶಕ್ತಿ ಕಾರ್ಯಕ್ರಮ ಇರ್ಬೋದು, ಅದೇ ಫ್ರೀ ಕಿರಣ್ ಕಾರ್ಯಕ್ರಮ ಇರ್ಬೋದು. ಇದ್ರ ಮೂಲಕ ಗೃಹಲಕ್ಷ್ಮಿ, ಗೃಹಜ್ಯೋತಿ ಕಾರ್ಯಕ್ರಮ ಇರ್ಬೋದು. ಇದ್ರ ಮೂಲಕ ಸಮಾಜದ ಎಲ್ಲ ವರ್ಗದ ಜನರಿಗೆ ನಾವು ಕಾರ್ಯಕ್ರಮ ಕೊಟ್ಟಿದ್ದೀವಿ. ನೇರವಾಗಿ ಯಾವುದೇ ಮಧ್ಯವರ್ತಿ ಇಲ್ಲದೆ ಕಾರ್ಯಕ್ರಮನ ಕೊಟ್ಟಿದ್ದೀವಿ. ಅದನ್ನು ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ BJP ಅವರಿಗೆ. ಅದಕ್ಕೆ ಹೇಳಿದೆ ಮೊನ್ನೆ ಮೊಸಲ್ ಕಲ್ಲು ಹುಡುಕಂತ ಕೆಲಸ ಮಾಡ್ತಾರೆ. ಅದೇ ಭಾರತೀಯ ಜನತಾ ಪಾರ್ಟಿಯವರು ನಮಗೆ ಟೀಕೆ ಮಾಡೋದು ನೈತಿಕತೆ ಇಲ್ಲ, ನೈತಿಕ ಹಕ್ಕೇ ಇಲ್ಲ. 11 ವರ್ಷ ಆಯಿತು ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದು. ಸುಳ್ಳಿನ ಮೇಲೆ ಸುಳ್ಳು. ನಾನು ಮುಂಚೆ ಒಂದು ಸಭೆಯಲ್ಲಿ ಹೇಳ್ತಾ ಇದ್ದೆ, ಇವತ್ತೇನಾದರೂ ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕಾದ್ರೆ ಅದು ನರೇಂದ್ರ ಮೋದಿಯವ್ರು ಸಲ್ಲತ್ತೆ. ಅಷ್ಟು ಸುಳ್ಳು ಹೇಳಿದ್ದಾರೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ನಮ್ಮ ಮೇಲೆ ಏನು ಟೀಕೆ ಮಾಡ್ತಾರೆ? ಬೆಲೆ ಏರಿಕೆ ಏನಾಯಿತು? 15 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು. 12 ವರ್ಷ ಆಯಿತು. 15 ರೂಪಾಯಿ ಕೂಡ ಯಾರ ಅಕೌಂಟ್ ಹಾಕಲಿಲ್ಲ. ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀವಿ ಹೇಳಿದ್ರಿ, ಯಾವ ಡಬಲ್ ಇನ್ಕಮ್ ಮಾಡಲಿಲ್ಲ. ಯುವಕರಿಗೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರಿ, 2 ಲಕ್ಷ ಉದ್ಯೋಗ ಕೊಟ್ಟಿದ್ದಾರೆ ಇಲ್ಲೋ ಗೊತ್ತಿಲ್ಲ. ಬೆಲೆ ಏರಿಕೆ, ಪೆಟ್ರೋಲ್ ಬೆಲೆ 55ರಿಂದ 100ಕ್ಕೆ ದಾಟಿದೆ. ಅದು ನಮ್ಮ ಕೊಡುಗೆನ ಅಥವಾ BJP ಕೊಡುಗೆನ? ಗ್ಯಾಸ್ ಬೆಲೆ 400,000ಕ್ಕೆ ದಾಟಿದೆ. ಅದರಿಂದ ಮುಂದಿನ ದಿನಗಳಲ್ಲಿ ಇವ್ರನ್ನ ಬೆತ್ತಲೆ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಇವರು ಏನೋ ನಮ್ಮ ಮೇಲೆ ಟೀಕೆ ಮಾಡ್ತಾರಲ್ಲ, ಅದಕ್ಕೆ ತಕ್ಕ ಉತ್ತರ ಕೊಡ್ತೀವಿ ನಾವು. ಮೊನ್ನೆ ಅಸೆಂಬ್ಲಿಲಿ ಕೂಡ ಕೊಟ್ಟಿದ್ದೀವಿ.